ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಗುಂಡಿಗಳದ್ದೇ ಕಂಟಕ. ಗುಂಡಿಯಲ್ಲಿ ಬಿದ್ದು ಆಸ್ಪತ್ರೆಗೆ ಸೇರಿದ್ದಾರೆ ವಾಹನ ಸವಾರರು. ಚಾಮರಾಜಪೇಟೆ ಬುಲ್ ಟೆಂಪಲ್ ರಸ್ತೆಯಲ್ಲಿ ಗುಂಡಿ ದರ್ಶನ. 4-5 ಬಾರಿ ಟಾರ್ ಹಾಕಿದ್ರು ಕೂಡ ಇಲ್ಲಿ ಸಮಸ್ಯೆ ಬಗೆಹರಿತಾ ಇಲ್ಲ. ಗುಂಡಿ ಸಮಸ್ಯೆಗಳು ನಿಲ್ತಾನೆ ಇಲ್ಲ. ಗುಣಮಟ್ಟದ ಕಾಮಗಾರಿ ನಡೆಸದೇ ಇರೋದ್ರಿಂದಲೇ ಗುಂಡಿಗಳು ಬೀಳ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಸುವರ್ಣ ನ್ಯೂಸ್ ಎದುರು ಗುಂಡಿ ಸಮಸ್ಯೆಯನ್ನ ವಾಹನ ಸವಾರರು ಬಿಚ್ಚಿಟ್ಟಿದ್ದಾರೆ. ತೇಪೆ ಹಚ್ಚಿದ್ರೂ ಕೂಡ ನಿಲ್ತಾ ಇಲ್ಲ. ಕಳಪೆ ಕಾಮಗಾರಿ ಅನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಪದೇ ಪದೇ ಗುಂಡಿ ಮುಚ್ಚುವ ಕೆಲಸವನ್ನ ಮಾಡಿದ್ರೂ ಕೂಡ ನಿಲ್ತಾ ಇಲ್ಲ. ಗುಂಡಿಯಲ್ಲಿ ಬಿದ್ದು ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ ವಾಹನ ಸವಾರರು. ಚಾಮರಾಜಪೇಟೆ ಬುಲ್ ಟೆಂಪಲ್ ರಸ್ತೆಯ ಗುಂಡಿ ದರ್ಶನವನ್ನ ನೋಡ್ತಾ ಇದ್ದೀವಿ. ಸರ್, ಮೊನ್ನೆ ನಾನೇ ಚಿಕ್ಕಸಂದ್ರ ಮೀಟರ್ ಬಿದ್ದೋಗ್ಬಿಟ್ಟೆ. ಗಾಡಿ ರನ್ನಿಂಗಲ್ಲಿ ಹಳ್ಳ ಆಯಿತು. ಜಂಪ್ ಆಗಿ ರಪ್ಪನ್ ಬಿದ್ದೆ. ಏನು ಸರ್ಕಾರಕ್ಕೆ ಎಷ್ಟೇ ಹೇಳಿದ್ರು ಅದು ಏನಾಗುತ್ತೆ ಅಂದರೆ ಏರಿಯಾ ವಹಿಸ್ಬಿಟ್ರೆ ಈಸಿ ಆಗುತ್ತೆ. ಇವ್ರು ಎಲ್ಲ ಒಟ್ಟಿಗೆ ಮಾಡ್ತೀವಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಮಾಡಲಿ ಅಂತ ನಾವು ಮನವಿ ಮಾಡಲಿ. ತುಂಬ ಒಳ್ಳೆಯದು. ಆದರೆ ಇವರು ಇಂಪ್ಲಿಮೆಂಟ್ ಆಗ್ತಾ ಇದೆ, ಸ್ವಲ್ಪ ಸ್ಲೋ ಇದೆ. ಸ್ವಲ್ಪ ಏರಿಯಾ ಟು ಏರಿಯಾ ಅಲೈಟ್ಮೆಂಟ್ ಮಾಡಿ ಏರಿಯಾದಲ್ಲಿ ಸ್ವಲ್ಪ ಹಳ್ಳಗಳು ಮುಚ್ಚೋಕ್ಕೆ ಈಸಿ ಆಗುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಮಾಡಲು ಹೊರಟಿರುವ DCM DK ಶಿವಕುಮಾರ್ಗೆ ಬೆಂಗಳೂರಿನಲ್ಲಿ ಗುಂಡಿಗಳದೇ ದೊಡ್ಡ ಚಿಂತೆಯಾಗಿರುವಂಥದ್ದು. ನಾವಿವಾಗ ಚಾಮರಾಜಪೇಟೆ ಬುಲ್ ಟೆಂಪಲ್ಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖ ರಸ್ತೆಯಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಗುಂಡಿ ಬಿದ್ದು ನೀರು ನಿಂತಿರುವಂಥದ್ದು. ಪ್ರಮುಖ ರಸ್ತೆಯಲ್ಲೇ ಸಾಕಷ್ಟು ಗುಂಡಿಗಳು ಬಿದ್ದಿರುವಂಥದ್ದು. ಅಂದರೆ ಈ ಒಂದು 5-6 ಬಾರಿ ಡಾಂಬರೀಕರಣ ಮಾಡಿದರೂ ಕೂಡ ಈ ಒಂದು ಜಾಗದಲ್ಲಿ ಪದೇ ಪದೇ ಗುಂಡಿಗಳು ಬಿದ್ದು ವಾಹನ ಸವಾರರು ಈ ಒಂದು ಜಾಗದಲ್ಲಿ ಬೀಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಲಕ್ಷಾಂತರ ವಾಹನಗಳು ಪ್ರತಿನಿತ್ಯ ಸಂಚಾರ ಮಾಡ್ತಾರೆ. ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಪ್ರಮುಖ ಜಂಕ್ಷನ್ ವಿಜಯನಗರ ಬಸವನಗುಡಿಗೆ ಹೋಗುವಂಥ ಈ ಒಂದು ಪ್ರಮುಖ ಸರ್ಕಲ್ ಇದಾಗಿರುವಂಥದ್ದು. ಇಲ್ಲಿ ಏನು ಜಲ್ಲಿಕಲ್ಲುಗಳು ಕಿತ್ತು ಬಂದಿರುವಂಥದ್ದು, ವಾಹನಗಳು ಸಂಚಾರ ಮಾಡೋದಕ್ಕೂ ಕೂಡ ಹರಸಾಹಸ ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಈ ಒಂದು ಜಾಗದಲ್ಲಿ ಬಿದ್ದು ಅಪಘಾತಗಳಾಗಿದೆ, ಆಸ್ಪತ್ರೆ ಸೇರಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಕೊಡ್ತಾ ಇರುವಂಥದ್ದು. ಯಾಕೆಂತಂದರೆ ಈ ರೀತಿ ಗುಂಡಿಗಳು ಬಿದ್ದಿರೋದ್ರಿಂದ ಸಾಕಷ್ಟು ಇಡೀ ಶಾಪವನ್ನು ಸರ್ಕಾರಕ್ಕೆ ಆಗ್ತಾ ಇರುವಂಥದ್ದು ವಾಹನ ಸವಾರರು. ಯಾಕೆಂತಂದರೆ ಒಂದು ಕಡೆ ಉದ್ಯಮಿಗಳು ಹೇಳ್ತಾರೆ ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚಿಸಿ ಅನ್ನುವಂಥ ಒಂದು ಕರೆಯನ್ನು ಕೊಟ್ಟರೆ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸರ್ಕಾರ, ಜನಪ್ರತಿನಿಧಿಗಳು. ಆದರೆ ಈ ರೀತಿಯಾಗಿ ಗುಂಡಿಗಳು ಬಿದ್ದಿರೋದ್ರಿಂದ ಬೆಂಗಳೂರನ್ನು ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು. ಯಾಕೆಂತಂದರೆ ಸರಿಯಾಗಿ ಗುಂಡಿಗಳೇ ಮುಚ್ಚಿಸದ ಸರ್ಕಾರ ಈ ರೀತಿಯಾಗಿ ಕಳಪೆ ನಿರ್ವಹಣೆಯಿಂದಾಗಿ ಗುಂಡಿಗಳು ಬಿದ್ದು ವಾಹನ ಸವಾರರಿಗೆ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ಹರಸಾಹಸ ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.